ಬೆಂಗಳೂರು ಗ್ರೇಟರ್ ಬೆಂಗಳೂರನ್ನ ಹೊರಬಿಟ್ಟು 7 ಮಹಾನಗರ ಪಾಲಿಕೆ ಮಾಡೋದ್ರ ಮೂಲಕ ಇಲ್ಲ, ಪ್ರಪೋಸಲ್ ಇದೆ. ಈಗ ಬೆಂಗಳೂರು ಎತ್ತರದಲ್ಲಿ ಬೆಳೆದಿದೆ, ತಮಗೆಲ್ಲ ಗೊತ್ತಿರೋದೇ ವಿಚಾರ. ಬೆಂಗಳೂರು ಮುಂಚೆ ಇದ್ದಿದ್ದು ಈಗ ಬೆಂಗಳೂರು ನೋಡಿದ್ರೆ ಆನೇಕಲ್ವರೆಗೂ ಸೇರಿದೆ, ಅಲ್ಲಿ ಸಜ್ಜಾಪುರವರೆಗೂ ಸೇರಿದೆ, ದೊಡ್ಡದಾಗಿದೆ. ಬೇರೆ ಬೇರೆಯವರು ಅಭಿಪ್ರಾಯ ಕೊಡ್ತಾರೆ. ನನ್ನ ಅಭಿಪ್ರಾಯ ಪ್ರಕಾರ ಒಂದು ಕಮಿಷನರ್ ಇದ್ದರೆ ಅಲ್ಲಿ ಬೆಂಗಳೂರು ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನನ್ನ ಅಭಿಪ್ರಾಯ, ಬೇರೆ ಬೇರೆ MLAಗಳು ಒಬ್ಬರು 5 ಬೇಕಂತಾರೆ, 5 ಮೇಯರ್ ಆಗಬೇಕಂತಾರೆ, 5 ಕಮಿಷನರ್ ಆಗಬೇಕಂತಾರೆ. ನನ್ನ ಅಭಿಪ್ರಾಯ 3 ಮಾಡಬೇಕಂತ, ನಾರ್ತ್ ಸೌತ್ ಸೆಂಟ್ರಲ್ 3 ಮೇಯರ್ 3 ಕಮಿಷನರ್ ಮಾಡಿದ್ರೆ ಕೆಲಸ ಮಾಡೋಕೆ ಅನುಕೂಲ ಆಗ್ತದೆ. ಇಲ್ಲ, ಈಗ ಏನಾಗಿದೆ, ಬೆಂಗಳೂರು ತಾವು ನೋಡಿರ್ಬೋದು. ಮುಂಚೆ ಬೆಂಗಳೂರಿಗೆ ಈಗ ಬೆಂಗಳೂರಿಗೆ ಆನೇಕಲ್ವರೆಗೂ ಹೋಗಿದೆ, ಅಲ್ಲಿ ಸಜ್ಜಾಪುರವರೆಗೂ ಹೋಗಿದೆ. ಈಗ ಬರ್ತಾ ಬರ್ತಾ ದೇವನಹಳ್ಳಿ ಅಟ್ಯಾಚ್ ಆಗ್ತಾ ಇದೆ, ಏರ್ಪೋರ್ಟ್ ಹತ್ತಿರದಲ್ಲಿ ನಾವು ಬರ್ತಾ ಇದ್ದೀವಿ. ಅಂದರೆ ಎತ್ತರದಲ್ಲಿ ಬೆಳೆದ್ಬಿಟ್ಟಿದೆ. ಎತ್ತರದಲ್ಲಿ ಬೆಳೆಯುವಾಗ ನೀವು ಒಂದೇ ಇದು ಇಟ್ಕೊಂಡು ಹೆಂಗೆ ಮಾಡೋಕ್ಕೆ ಸಾಧ್ಯ? ಒಂದೇ ಮೇಯರ್ ಇಟ್ಕೊಂಡು, ಒಂದೇ ಕಮಿಷನರ್ ಇಟ್ಕೊಂಡು ಕಷ್ಟ ಆಗ್ತದೆ, ತೊಂದರೆ ಆಗ್ತದೆ. ಈಗ ಭಾಳ ಜನ 5 ಆಗಬೇಕಂತಾರೆ, ಒಬ್ರು 7 ಆಗಬೇಕಂತಾರೆ. ನನ್ನ ಅಭಿಪ್ರಾಯ 3 ಆಗಬೇಕಂತ ಇದ್ದೀನಿ, ನಾರ್ತು ಸೌತು ಸೆಂಟ್ರಲ್. ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಒಳ್ಳೇದಾಗ್ತದೆ. ಈಗ ಅವರು ಅಧಿಕಾರಿ ಆಗಿದ್ರು, ಈಗೇನು MP ಇದ್ದಾರೆ ಅವರು ಅಧಿಕಾರಿ ಆಗಿದ್ರು. ಅವ್ರಿಗೆ ಆಲ್ರೆಡಿ ED ಅವರು ಕರೆಸಿ ತನಿಖೆ ಮಾಡಿದ್ದಾರೆ, ಲೋಕಾಯುಕ್ತ ಅವರು ತರಿಸಿ ತನಿಖೆ ಮಾಡಿದ್ದಾರೆ. ತನಿಖೆ ಆಗಿದೆ. ಆ ತನಿಖೆದಲ್ಲಿ ಏನಾಗಿದೆ ಗೊತ್ತಿಲ್ಲ. ಈಗ ಅಧಿಕಾರಿಯಾಗಿ ಕೆಲಸ ಮಾಡಿದ್ದು ಅವಾಗ ಅವರು ಅಧಿಕಾರಿಯಾಗಿ ಕೆಲಸ ಮಾಡಿದ್ದು. ಈಗ ಲೋಕಸಭಾ ಸದಸ್ಯ ಆಗಿದ್ದಾರೆ. ಆ ಟೈಮಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡಿದರು. ಅವ್ರನ್ನ ED ಅವರು ಕರೆದಿದ್ದಾರೆ, ED ಅವರು ತನಿಖೆ ಮಾಡಿದ್ದಾರೆ, ಲೋಕಾಯುಕ್ತ ಅವರು ತನಿಖೆ ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.